ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾದಮೇಲೆ ಜಗಳಗಳು ಜಾಸ್ತಿ ಆಗಿದೆ ಹೊರತು ಕಾಮನ್ ಪರ್ಸನಿಗೆ ಏನು ಬೆನಿಫಿಟ್ಸ್ ಅಂತ ಏನೂ ಬಂದಿಲ್ಲ. ಬಟ್ ಹಾಳಾಗ್ತಾ ಇದೀವಿ ಅಷ್ಟೇ. ನಾವು ಇವಾಗ ನೋಡಿ ಒಂದು ದಿವಸಕ್ಕೆ 2,500-3,000 ರೂಪಾಯಿ ಮಾಡ್ತಾ ಇದ್ವಿ. ಇವಾಗ 1,000 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. ಈ ಗೌರ್ಮೆಂಟ್ ಪ್ರಾಪರ್ಟಿನ ಅವ್ರು ಸ್ವಂತ ಇಟ್ಕೊಳ್ಳೋದು ಒಳ್ಳೇದಲ್ಲ. ಈಗ ಇವನು ಸಿದ್ದರಾಮಯ್ಯ ಬರ್ತಾನೆ, ಅವನು ಮಾಡ್ಕೊಂಡು ಅವ್ರ ಮನೆಗೆ ಹೋಯ್ತಾರೆ. ನಮ್ಮ ರೈತರುಗಳಿಗೆ ಕಷ್ಟ. ಡೀಸೆಲ್ಲು 100 ರೂಪಾಯಿ ಮಾಡಾರೆ ಲೀಟ್ರು, ಪೆಟ್ರೋಲು 100-105 ರೂಪಾಯಿ ಮಾಡಾರೆ. ಕಾಂಗ್ರೆಸ್ ಅವರು ಬರೀ ದುಡ್ಡು ಕೊಡ್ತೀನಿ ಅಂದಿದ್ದಾರೆ ಹೊರತು ಗ್ಲೋಬಲ್ ಆಗಿ ಅಥವಾ ಕರ್ನಾಟಕವಾಗಿ ಇಂಡಿಯಾ ಬಗ್ಗೆ ಆಗಿ ಅವರೇನು ಕೆಲಸ ಜಾಸ್ತಿ ಮಾಡಿಲ್ಲ. ರೂಲ್ಸ್ ಅಂದರೆ ರೂಲ್ಸು, ಎಲ್ಲರಿಗೂ ರೂಲ್ಸ್. ಈಗ ನಾವು ಹೊಸ ಕಟ್ಟಿದ್ರೆ ನಮ್ಮ ಹತ್ರ ಹಾಲು ತಗೊಂಡ್ರೆ 2 ರೂಪಾಯಿ ತಗೋತಾರೆ. ಅವ್ರು ನಮ್ಮ ಮಾರಬೇಕಾದ್ರೆ 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಮಾಡ್ತಾರೆ. ಇವಾಗ ಕಾಂಗ್ರೆಸ್ ಬಂದರೆ BJP ಮೇಲೆ ದೂರ್ತಾರೆ, BJP ಬಂದ ಮೇಲೆ ಕಾಂಗ್ರೆಸ್. ಇವ್ರು ಫೈಟ್ ಮಾಡೋದಕ್ಕೆ ನಮ್ಮನ್ನು ಬಳಿ ಪಶು ಮಾಡ್ಕೊಂಡು. ಸರ್ ನಮಸ್ತೆ, ನಿಮ್ಮ ಹೆಸರು? ಸಮೀರಾ ಅಂತ ಅಂದ್ಬಿಟ್ಟು. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದೂವರೆ ವರ್ಷ ಆಗ್ತಾ ಬಂತು. ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟ ಮೇಲೆ ಒಂದು ಕಡೆ ಬೆಲೆ ಏರಿಕೆ ಆಗಿದೆ, ಏನು ಹೇಳ್ತೀರಿ? ಬೆಲೆ ಏರಿಕೆನೂ ಆಗಿದೆ, ಆದರೆ ಅದರಿಂದ ಕಾಮನ್ ಪೀಪಲ್ಗೆ ಇನ್ನೂ ತೊಂದರೆ ಜಾಸ್ತಿ ಆಗಿದೆ ಹೊರತು ಇದರಿಂದ ಜಾಸ್ತಿ ಏನೋ ಬೆನಿಫಿಟ್ಸ್ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬೆಲೆ ಏರಿಕೆ ಬಗ್ಗೆನೇ ಹೇಳಿದ್ರಿ. ಅದರಿಂದ ಇನ್ನೂ ಅವರು 2,000 ಅಥವಾ 8,000 ಏನು ಕೊಡ್ತಾ ಇದ್ದಾರೋ ಅದರಿಂದ ಒಂದು ಕಡೆ ಕೊಟ್ಬಿಟ್ಟು ಇನ್ನೊಂದು ಕಡೆ ಜಾಸ್ತಿ ಬೇರೆ ಇದು ಮಾಡ್ತಾ ಇದ್ದಾರೆ. ಸೊ ಕಾಕಾ ಪಾಟೀಲ್ ನಿಂಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ ಅಂತ ಹೇಳಿದ್ದು, ಈಗ ಎಲ್ಲರಿಗೂ ಬೆಲೆ ಏರಿಕೆ ಆಗಿದೆ. ಹೌದು, ನಿಜ, ಕರೆಕ್ಟು. ಈಗ ಎಕ್ಸಾಂಪಲ್ ನೀವು ಹೇಳ್ದಂಗೆ ತರಕಾರಿ ಮತ್ತು ಹಾಲಿನ ರೇಟು ಇದು ಜಾಸ್ತಿನೂ ಆಗಿದೆ. ಈ ಕಡೆ ಕಮ್ಮಿ ದುಡ್ಡು ಕೊಟ್ಟಿದೆ, 2,000 ರೂಪಾಯಿ ಅಥವಾ 8,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೋ ಅದರಿಂದ. ಸರ್, 8,000 ರೂಪಾಯಿ ರಾಹುಲ್ ಗಾಂಧಿ ಅವರು ಹೇಳಿದ್ದು ಟಕ ಆಗ್ತೇನೆ ಅಂತೇಳಿ, ಅದು ಇನ್ನೂ ಬರಲಿಲ್ಲ. ಅದು ಇನ್ನೂ ಬಂದಿಲ್ಲ, ಕರೆಕ್ಟು. ಆದರೆ ಇದೇ 2,000 ರೂಪಾಯಿಂದ 2,000 ರೂಪಾಯಿ ಏನೋ ಕೊಡ್ತಾ ಇದ್ದಾರೆ ನಮಗೆ. ಆದರೆ ಇದೇ ಕಡೆ ಸ್ಕೂಲ್ ರೇಟು ಜಾಸ್ತಿ ಆಗ್ತದೆ, ಫೀಸಸ್ ಜಾಸ್ತಿ ಆಗ್ತದೆ, ಇದ್ರ ಬೆಲೆ ತರಕಾರಿ ಬೆಲೆ ಜಾಸ್ತಿ ಆಗ್ತದೆ. ಅದರಿಂದ ಇನ್ನು 2,000 ರೂಪಾಯಿ ಅದೇನು ವ್ಯಾಲ್ಯೂ ಏನಾಗಲ್ಲ. ಇನ್ಫ್ಲೇಷನ್ ಜೂನ್ ಮಂತಿಂದ 2,000 ರೂಪಾಯಿ ಇನ್ನೂ ಬರಲಿಲ್ಲ ಅಂತೇಳಿ ಸುದ್ದಿ. ಹೌದಾ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಬಟ್ ಕರೆಕ್ಟು, ಇನ್ಫ್ಲೇಷನ್ ಜಾಸ್ತಿ ಆಗ್ತಾಯಿದೆ, ಇನ್ನೂ ಬೆಲೆಗಳು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಜಾಸ್ತಿ ಏನು ಉಪಯೋಗ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ BJP ಅವ್ರು ಮುಂಚೆ ಏನು ಮಾಡ್ತಾಯಿದ್ರು, ಇದನ್ನೇ ಎಲ್ಲರಿಗೂ ಕಾಮನ್ ಲೆವೆಲಲ್ಲಿ ಎಲ್ಲರಿಗೂ ಒಂದೇ ರೀತಿಲಿ ಮಾಡಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರಲಿಲ್ಲ. ಸೊ ಅವಾಗ ಇದೇ ರೇಟ್ಗಳೇನಿತ್ತು ಅದೇ ಮೇಂಟೈನ್ ಆಗ್ತಾಯಿತ್ತು ಹೊರತು ಜನರು ಅದರಿಂದ ಇನ್ನೂ ಬೆನಿಫಿಟ್ಟಾಗಿ ಮುಂಚೆ ಏನೇನು ಮಾಡ್ಬೋದು, ಏನೇನು ಇದು ಉಳಿತಾಯ ಆಗ್ತಾಯಿತ್ತು ಹೊರತು ಖರ್ಚು ಜಾಸ್ತಿ ಆಗ್ತಾ ಇರಲಿಲ್ಲ. ಸರ್, ಈಗ ನೋಡೋದಾದರೆ ಒಂದು ಕಡೆ ಗ್ಯಾರಂಟಿ ಯೋಜನೆ ಕೊಟ್ಟರು, ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ರು. ಈಗ ನೋಡಿದರೆ ಸಿದ್ದರಾಮಯ್ಯ ಅವ್ರ ಮೇಲೆ 3-4 ಆರೋಪಗಳಿದೆ. ಈಗ ಒಂದು ನೋಡೋದಾದರೆ ಮೂಡ ಸೈಟನ್ನು ದಲಿತರಿಗೆ ಯಾರಿಗೆ ಕೊಡಬೇಕಿತ್ತು, ಮೂಡ ಸೈಟ್ ಮೈಸೂರಲ್ಲಿ, ಅದನ್ನು ತಮ್ಮ ಸ್ವಂತಕ್ಕೋಸ್ಕರ ಬಳಸಿಕೊಂಡು ತಮ್ಮ ಹೆಂಡತಿ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಅಂತೇಳಿ ಆರೋಪ ಇದೆ. ಇನ್ನೊಂದು ಕಡೆ ನೋಡೋದಾದರೆ SC ST PST ಮೀಸಲಾತಿ ಹಣವನ್ನು ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಅಂತೇಳಿ ಆರೋಪ ಇದೆ. ಅದೇ ರೀತಿ ವಾಲ್ಮೀಕಿ ಸಮುದಾಯದ ಹಣವನ್ನು ತಮ್ಮ ಸ್ವಂತಕ್ಕೋಸ್ಕರ ಬಳಸಿಕೊಂಡಿದ್ದಾರೆ ಅಂತೇಳಿ ಇದೆ. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀವಿ? ಇಲ್ಲ, ವಾಲ್ಮೀಕಿ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಪ್ರಾಪರ್ಟಿನ ಅವ್ರು ಸ್ವಂತ ಇಟ್ಕೊಳ್ಳೋದು ಒಳ್ಳೇದಲ್ಲ. ಅದರಿಂದ ಬೇರೆ ಇನ್ನೂ ಗೌರ್ಮೆಂಟ್ ಸ್ಕೂಲ್ಗಳು ಇನ್ನೂ ಜಾಸ್ತಿ ಇದೆಲ್ಲ ಮಾಡ್ಬೋದಿತ್ತು. ಅದರಿಂದ ಬೇರೆ ಕಾಮನ್ ಪೀಪಲಿಗೆ ಇನ್ನೂ ಉಪಯೋಗ ಮಾಡಿಸ್ಕೋಬೋದಿತ್ತು ಅಂತ ಹೇಳ್ತೀನಿ ನಾನು. ರಾಜ್ಯದ ಅಭಿವೃದ್ಧಿ ಕೆಲಸಗಳು ಹೇಗೆ ನಡೀತಿದೆ ಅಂದರೆ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದ ಮೇಲೆ? ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದಾದಮೇಲೆ ಜಗಳಗಳು ಜಾಸ್ತಿ ಆಗಿದೆ ಹೊರತು ಕಾಮನ್ ಪರ್ಸನಿಗೆ ಏನು ಬೆನಿಫಿಟ್ಸ್ ಅಂತ ಏನೂ ಬಂದಿಲ್ಲ. ಇವರು ಎಲೆಕ್ಷನ್ ಮುಂಚೆಯಿಂದ ಸ್ಟಾರ್ಟಿಂಗ್ ಬರೀ 2000 ಅದ್ರ ಬಗ್ಗೆನೇ ಮಾತಿದೆ ಹೊರತು ಇನ್ನು ಏನು ಮಾಡ್ತೀವಿ, ಏನು ಗೌರ್ಮೆಂಟ್ ಇದರಲ್ಲಿ ಏನು ಮಾಡ್ತೀವಿ ಅಂತ ಅದ್ರ ಬಗ್ಗೆ ಯಾವುದು ಜಾಸ್ತಿ ನ್ಯೂಸಸ್ ಅಂತೂ ಇಲ್ಲ. ಎಲ್ಲೋ ಒಂದು ಜಾಸ್ತಿ ಕಾಮನ್ ಪೀಪಲ್ ಏನಾದ್ರು ಅಥವಾ ಆಟೋದವ್ರು ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೊರತು ಇವ್ರು ಏನೋ ಒಂದು ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಅದರ ಆ್ಯಕ್ಷನ್ ಅಥವಾ ಏನೂ ನೀವು ಕಂಡು ಬಂದಿಲ್ಲ ಇನ್ನು. ಸರ್, ಈಗ ರಾಜ್ಯ ಬಿಟ್ಟು ಕೇಂದ್ರ ನೋಡೋದಾದರೆ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀವಿ? ಅದು ಬೇರೆ ಮಾತಿಲ್ಲ ಸರ್. ಬಿಕಾಸ್ ಇವಾಗ 3ನೇ ಸತಿ ಅವ್ರು ಬಂದಿರೋದು. ಅವರು ಯಾವಾಗಿಂದ ಬಂದಿದ್ದಾರೋ ಇದ್ರವರೆಗೂ ಪೂರ್ತಿ ಇಂಡಿಯಾ ಬಗ್ಗೆ ನೋಡ್ತಾ ಇದ್ದಾರೆ ಹೊರತು ಒಂದು ಸ್ಟೇಟು ಅಂತ ಇದ್ರ ಬಗ್ಗೆ ಏನು ನೋಡಿಲ್ಲ. ಹೌದು, ಕರ್ನಾಟಕ ಬಗ್ಗೆ ಅಷ್ಟೊಂದು ಜಾಸ್ತಿ ಬಂದಿಲ್ಲ ಅಂತ ಹೇಳ್ತಾರೆ. ಬಟ್ ಓವರಾಲ್ ಪೂರ್ತಿ ಇಂಡಿಯಾ ಬಗ್ಗೆ ನೋಡಿದ್ರೆ ಕಾಮನ್ ಪೀಪಲ್ ಅಥವಾ ಏನೋ ಮಿಡಲ್ ಕ್ಲಾಸ್ ಪೀಪಲ್ ಅವ್ರಿಗೆ ಜಾಸ್ತಿ ಉಪಯೋಗ ಆಗಿದೆ ಹೊರತು ಕಮ್ಮಿ ಅಂತೂ ಏನೂ ಆಗಿಲ್ಲ. ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ಅದೇ ಹೇಳೋದ್ನಲ್ಲ ಸರ್, ಅವ್ರು ತುಂಬ ಕಾಮು, ತುಂಬ ಕಲೆಕ್ಟಿವ್, ಎಲ್ಲರ ಬಗ್ಗೆ ಯೋಚನೆ ಮಾಡಿಬಿಟ್ಟೆ ಉತ್ತರ ಮಾಡೋದು ಅಥವಾ ಏನೇ ಆ್ಯಕ್ಷನ್ ತೊಗೊಂಡ್ರು ಅವ್ರದ್ದು. ಆಮೇಲೆ ಅವರು ತುಂಬ ರಿಯಾಕ್ಟಿವ್ ಪರ್ಸನ್ ಅಲ್ಲ. ಯಾರೋ ಅಂದಿದ ತಕ್ಷಣ ಅವರು ಏನು ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡೋರಲ್ಲ. ಅದಕ್ಕೆ ಅವ್ರು ಏನೇ ಮಾತಾಡಿದ್ರು ಅವ್ರು ಏನೇ ಮಾಡಿದ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಯೋಚನೆ ಮಾಡ್ತಾರೆ ಹೊರತು ನಾಟ್ ಜಸ್ಟ್ ವಿತಿನ್ ಇಂಡಿಯಾ ಬಟ್ ಔಟ್ಸೈಡ್ ದ ಗ್ಲೋಬಲ್ ಆ್ಯಸ್ ವೆಲ್. ಸೊ
ನಾನು ಯಾವಾಗಲೂ ಅವ್ರಿಗೆ ಸಪೋರ್ಟ್ ಮಾಡಿರೋದು, ಯಾವಾಗಲೂ ಅವ್ರಿಗೆ ವೋಟ್ ಹಾಕಿರೋದು. ನಾನು ನಮ್ಮ ಫ್ರೆಂಡ್ಸು ಅಥವಾ ಏರೇ ಆದ್ರೂ ಅವ್ರಿಗೆ ಹೇಳ್ತೀನಿ ಅವ್ರು ಏನೇನು ಮಾಡಿದ್ದಾರೆ. ಜಸ್ಟ್ ಓಪನ್ ಮೈಂಡಿಂದ ನೋಡಿದ್ರೂ ಅಷ್ಟೇ, ಬಿ ಜೆ ಪಿ ಮತ್ತು ಅವರ ಕಾಂಗ್ರೆಸ್ ಮಧ್ಯೆ ಕಂಪೇರ್ ಮಾಡಿದ್ರು ಅಷ್ಟೇ ಜಾಸ್ತಿ ಕೆಲಸ ಬಿ ಜೆ ಪಿ ಅವ್ರು ಮಾಡಿರೋದು ಹೊರತು, ಕಾಂಗ್ರೆಸ್ ಅವರು ಬರೀ ದುಡ್ಡು ಕೊಡ್ತೀನಿ ಅಂದಿದ್ದಾರೆ ಹೊರತು ಗ್ಲೋಬಲ್ ಆಗಿ ಅಥವಾ ಕರ್ನಾಟಕವಾಗಿ ಅವ್ರು ಇಂಡಿಯಾ ಬಗ್ಗೆ ಆಗಿ ಅವ್ರೇನೂ ಕೆಲಸ ಜಾಸ್ತಿ ಮಾಡಿಲ್ಲ. ಈಗ 3ನೇ ಟರ್ಮಲ್ಲಿ ನರೇಂದ್ರ ಮೋದಿ ಬದಲಾಗಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಿದ್ರೆ ಹೇಗಿತ್ತು? ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಏನಿದೆಯೋ ಇಂಡಿಯಾ ಪೊಸಿಷನ್ನು ವಿತಿನ್ 2 to 3 years ಎಲ್ಲದರಲ್ಲೂ ಇವಾಗ ನಾವು ಆಲ್ರೆಡಿ ಟಾಪ್ 3ಯಲ್ಲಿದ್ದೀವಿ. ಇಫ್ ಐ ಆಮ್ ನಾಟ್ ರಾಂಗ್, ರಾಹುಲ್ ಗಾಂಧಿ ಏನಾದ್ರು ಬಂದಿದ್ದರೆ ಟಾಪ್ 10 ಇರ್ತಾ ಇರಲಿಲ್ಲ ಅನ್ಸುತ್ತೆ ಸರ್. ಈಗ ಟಕ ಅಂತೇಳಿ 1 ಲಕ್ಷ ರೂಪಾಯಿ ಸರ್ ಅದು ಯೂಸ್ ಇಲ್ಲ ಸರ್, ನಿಜ ಹೇಳ್ಬೇಕಂದ್ರೆ. ಇವಾಗ 1 ಲಕ್ಷನ ನಾವು 1 ನಿಮಿಷದಲ್ಲೂ ಖಾಲಿ ಮಾಡ್ಬೋದು ಅಥವಾ 1 ತಿಂಗಳಲ್ಲೂ ಖಾಲಿ ಮಾಡ್ಬೋದು. ಆ 1 ಲಕ್ಷನ ಹೇಗೆ ನಾವು 5 ಲಕ್ಷ ಮಾಡ್ತೀವೋ 10 ಲಕ್ಷ ಮಾಡ್ತೀವೋ ಅದರಿಂದ ಕಾಂಗ್ರೆಸ್ ಇದರಿಂದ ಅದೇನು ಬರೋಲ್ಲ. ಅದೇ 1 ಲಕ್ಷದಿಂದ ಇಟ್ಕೊಂಡು ಬಿ ಜೆ ಪಿ ಅವರು ಅದೇ 1 ಲಕ್ಷದಿಂದ ಇನ್ನೊಂದು ವರ್ಷ ಬಿಟ್ಟರೆ ಅಥವಾ ಇನ್ನೊಂದು 6 ತಿಂಗಳು ಬಿಟ್ಟರೆ ಅದೇ 1 ಲಕ್ಷನ 5 ಲಕ್ಷ ಮಾಡಿಕೊಡ್ತಾರೆ ಹೊರತು ಅದನ್ನು ಕಮ್ಮಿ ಅಂತೂ ಮಾಡ್ಕೊಳಕ್ಕಾಗಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗರಾಜು ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಿದೆ. ಈಗ ನಂಗೂ ಫ್ರೀ ನಿಂಗೂ ಫ್ರೀ ಅಂತೇಳಿ ಎಲ್ಲರಿಗೂ 5 ಗ್ಯಾರಂಟಿ ಯೋಜನೆ ಕೊಟ್ಟರು. ಈಗ ಒಮ್ಮಿಂದೊಮ್ಮೆಲೆ ಬೆಲೆ ಏರಿಕೆ ಆಗಿದೆ, ಏನು ಹೇಳ್ತೀರಿ ಸರ್? ತರಕಾರಿ, ಹಾಲು, ಮೊಸರು ಎಲ್ಲ ಜಾಸ್ತಿ ಆಗಿದೆ. ಅರ್ಧ ಲೀಟ್ರ್ 6 ರೂಪಾಯಿ ಮಾಡಿದ್ದಾರೆ. ಡೀಸೆಲ್ಲು 100 ರೂಪಾಯಿ ಮಾಡ್ಯಾರೆ ಲೀಟ್ರು. ಪೆಟ್ರೋಲು 105 ರೂಪಾಯಿ ಮಾಡ್ಯಾರೆ. ನಮ್ಮ ಗ್ಯಾಸ್ ರೇಟು ಜಾಸ್ತಿ ಆಗಿದೆ. ಯಾವುದೇನು ಕಮ್ಮಿ ಮಾಡಿಲ್ಲ ಸರ್. ಯಾವ ಸರ್ಕಾರ ಬಂದು ಯಾವ ಉದ್ಧಾರ ಮಾಡಲ್ಲ ಅವರು. ಸರ್, ಈಗ ಹಾಲಿನ ಮೇಲೆ ನೋಡೋದಾದ್ರೆ ಏಕಾಏಕಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅರ್ಧ ಲೀಟ್ರ್ ಮೇಲೂ 2 ರೂಪಾಯಿ ಜಾಸ್ತಿ, 1 ಲೀಟ್ರ್ ಮೇಲೂ 2 ರೂಪಾಯಿ ಜಾಸ್ತಿ. ಏನು ಹೇಳ್ತೀರಿ? ಅದು ತುಂಬ ಲಾಸ್ ಇದೆ ಸರ್. ಅದು ಈಗ ಎಲ್ಲ ನಮ್ಮ ರೈತರ ಮೇಲೆ ಹಾಕ್ತಾರೆ. ಅವರೇನು ಅವರಪ್ಪನ ಮನೆ ಕೊಡಲ್ಲ ಅವರು. ಈಗ ಚಿಕ್ಕಬಳ್ಳಾಪುರ, ಕೋಲಾರ ಸೈಡ್ ನೋಡೋದಾದ್ರೆ ಹಾಲಿನ ಮೇಲೆ ಯಾರು ರೈತರಿಂದ ತಗೊಳ್ತಾರೆ ಅವರಿಗೂ ಕೂಡ 2 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈಗ ನಾವು ಹೊಸ ಕಟ್ಟಿದ್ರೆ ನಮ್ಮ ಹತ್ರ ಹಾಲು ತಗೊಂಡ್ರೆ 2 ರೂಪಾಯಿ ತಗೋತಾರೆ. ಅವ್ರು ನಮ್ಮ ಮಾರಬೇಕಾದ್ರೆ 6 ರೂಪಾಯಿ ಅರ್ಧ ಲೀಟ್ರು 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಮಾಡ್ತಾರೆ. 24 ರೂಪಾಯಿ 28 ರೂಪಾಯಿ ಇದೆ ಹಾಲು. ತರಕಾರಿ ರೇಟು ಎಲ್ಲ ಜಾಸ್ತಿ ಆಗಿದೆ ಸರ್. ಕಳೆದ ವಾರ ನೋಡೋದಾದ್ರೆ ಟೊಮೆಟೊ ಎಲ್ಲ ರೇಟ್ 100 ರೂಪಾಯಿ ಮೇಲೆ ಇತ್ತೆಲ್ಲ. 100 ರೂಪಾಯಿ ಮೇಲೆ ಇತ್ತು. ಈಗ ಬೆಳೆಯೋರಿಗೆ ಏನೂ ಸಿಕ್ಕಲ್ಲ, ಅಲ್ಲಿ ರೈತರುಗಳಿಗೇನು ಸಿಕ್ಕಲ್ಲ. ಏನೋ ಮಾರಾಟವ್ರಿಗೆ ದುಡ್ಡು. ಸರ್, ಈಗ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ಹೆಚ್ಚಾಗಿ ಆಟೋದವರಿಗೆ ಸಮಸ್ಯೆ ಆಗಿದೆ. ಆಟೋದ್ರೆ ಸರ್, ಈಗ 1 ಲೀಟ್ರು ಪೆಟ್ರೋಲ್ ಡೀಸೆಲ್ ಹಾಕ್ತಾರೆ 100 ರೂಪಾಯಿ ಎತ್ಕೊಳ್ಳೋದು ಕಷ್ಟ. ಅವ್ರು ಇಲ್ಲ ಮಿನಿಮಮ್ 1 ಬಾಡಿಗೆ ಮಾಡ್ಬೇಕಂದ್ರೆ ಒಂದು 3-4 ಕಿಲೋಮೀಟ್ರ್ ಹೋಗಲೇಬೇಕು. ಇಲ್ಲ ಅದರಲ್ಲೇನು ಸಿಕ್ಕಲ್ಲ ನಮಗೆ. ಸರ್, ಈಗ ಗ್ಯಾಸ್ ಇದು ಗ್ಯಾರಂಟಿ ಯೋಜನೆ ಎಲ್ಲ ಬಿಟ್ಟು ಅದರಲ್ಲಿ ಒಂದು ಯೋಜನೆ ಬಸ್ ಫ್ರೀ ಬಿಟ್ಟು ಆಟೋದವ್ರಿಗೆ ಸಮಸ್ಯೆ ಆಯಿತಾ? ಆಟೋದವ್ರಿಗೆ ಆಟೋ ಓಡ್ತವೆ. ಬಸ್ಸೇ ಫ್ರೀ ಮಾಡಿದ್ರೆ ನಮಗೆ ಆಟೋದ ಬಿಸ್ನೆಸ್ ನಡೀತದೆ. ಅದರಲ್ಲೇನು ಲಾಸ್ ಏನಿಲ್ಲ. ಈಗ ಮಹಿಳೆಯರೆಲ್ಲ ಅಂದರೆ ಸ್ಕೂಲ್ ಕಾಲೇಜಿಗೆ ಹೋಗುವವರು, ತರಕಾರಿ ತರಲಿಕ್ಕೆ ಹೋಗೋ ಮಹಿಳೆಯರೆಲ್ಲ ಆಟೋದಲ್ಲಿ ಬರ್ತಿದ್ರು. ಅವಾಗ ಆಟೋ ಬಿಡೋ ಫ್ರೀ ಮಾಡೋ ಮುಂಚೆ ಬಸ್ಸಲ್ಲಿ ಸ್ಕೂಲ್ ಮಕ್ಕಳು, ತರಕಾರಿ ತರಕೋರು, ಮಾರ್ಕೆಟ್ಗೆ ಹೋರೋ ಆಟೋದಲ್ಲಿ ಬರ್ತಿದ್ರು. ಅವ್ರಿಗೆ ನಡೀತದೆ, ನಮ್ಮ ನಡೀತದೆ. ಇವಾಗ ಇದು ನಮಗೇನು ಸಮಸ್ಯೆ ಅಂದರೆ ಈಗ ಗ್ಯಾಸ್ ರೇಟು ಎಲ್ಲ ಹೆಚ್ಚು ಸರ್. ಮಿಕ್ಕ ರ್ಯಾಪಿಡ್ ಬೈಕು ಎಲ್ಲ ಅದರಿಂದ ನಮಗೆ ಏಟಾಗ್ಬಿಟ್ಟದೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1.5 ವರ್ಷ ಆಯಿತು. ಅಭಿವೃದ್ಧಿ ಕೆಲಸ ಎಲ್ಲ ಹೇಗೆ ನಡೀತಿದೆ ರಾಜ್ಯದಲ್ಲಿ? ಅವರು ಪರವಾಗಿಲ್ಲ ನಡೆಸ್ತಿದ್ರು. ಈಗ ಕಣ್ಣು ಮಟ್ಟಿಗೆ ಅವರು ನಡೆಸ್ತಾರೆ. ಈಗ ಇವರು ಬಂದರೆ ಇವರು ನಡೆಸ್ತಿಂತಾರೆ. ಏನು ಮುಂದಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ. ಸರ್, ಈಗ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಎಲ್ಲ ಇದೆ. ಮೂಡ ಸೈಟ್ಗಳನ್ನೆಲ್ಲ ತನ್ನ ಹೆಂಡತಿ ಹೆಸರಲ್ಲಿ ಮಾಡಿದ್ದಾರೆ ಅಂತೆಲ್ಲ ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸರ್, ಈಗ ನೆಂಟ್ರಿಗೆ ಮಾಡಿ ಅವ್ರ ಹೆಸರು ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ನಾವು ನೋಡೋಕೆ ಹೋಗಿದ್ವಾ? ಇಲ್ಲ. ಈಗ ಇವನು ಸಿದ್ದರಾಮಯ್ಯ ಬರ್ತಾನೆ, ಅವನು ಮಾಡ್ಕೊಂಡು ಅವ್ರ ಮನೆಗೆ ಹೋಯ್ತಾರೆ. ನಮ್ಮ ರೈತರುಗಳಿಗೆ ಕಷ್ಟ. ರೈತರುಗಳಿಗೆ ಕಷ್ಟ. ಏನು ಬಸ್ಗೆ ಹೋದ್ರೂ ಕಾಸು ಕೊಡಬೇಕು. ಏನು ಹೇಳ್ತೀರಿ ಸರ್ಕಾರಕ್ಕೆ ಕೊನೆಗೆ ಸರ್ಕಾರ ಏನು ಹೇಳೋಕ್ಕಾಗ್ತದೆ ಸರ್? ಈಗ ಅವರವರೇ ಮಾಡ್ಕೊತಾರೆ, ಅವರೇ ರಾಜಕೀಯ ಮಾಡ್ಕೊತಾರೆ. ಈಗ ಲಾಸ್ಟಲ್ಲಿ ನಮಗೆ ತಲೆ ಮೇಲೆ ಕಲ್ಲು. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ಸರ್, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಿದೆ. 5 ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ರು. ಈಗ ನೋಡಿದ್ರೆ ಬೆಲೆ ಏರಿಕೆ ಆಗಿದೆ, ಏನು ಹೇಳ್ತೀರಿ ಸರ್? ಬೆಳೆ ಏರಿಕೆ ಅನ್ನೋದು ಜಾಸ್ತಿ ಆಗಿದೆ. ಅದು ಹೇಗೆ ಹೇಳೋದು, ರಾಜಕೀಯ ಅಂತ ಹೇಳೋಕ್ಕಾಗಲ್ಲ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಈಗ ಹಾಲಿನ ಮೇಲೆ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮೇಲೆ 3 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಒಂದು ವಾರದ ಹಿಂದೆ ತರಕಾರಿ ರೇಟ್ ಎಲ್ಲ 100 ರೂಪಾಯಿ ಮೇಲೆ ಇತ್ತು. ಏನು ಹೇಳ್ತೀರಿ ಸರ್? ಹೌದು, ಎಲ್ಲನೂ ರೇಟು. ಆದರೆ ಯಾವುದೇ ರಾಜಕೀಯ ಬಂದರೂ ಇದೇ ನಡೀತಾ ಇದೆ. ಕಾಂಗ್ರೆಸ್ ಗೌರ್ಮೆಂಟು, BJP ಗೌರ್ಮೆಂಟ್ ಅಂತೇಳಿ ಯಾವ ರಾಜಕೀಯ ಬಂದರೂ ಇದೇ ನಡೀತಾ ಇದೆ.
ಯಾರೂ ಇಲ್ಲಿ ಬಂದ್ಬಿಟ್ಟು ನಮಗೋಸ್ಕರ ಯಾರೂ ಮಾಡ್ತಾ ಇಲ್ಲ, ಎಲ್ಲ ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿ ಕೆಲಸ ಇಲ್ಲ ಅಂತೇಳಿ ಏನೂ ಇಲ್ಲ, ಎಲ್ಲರೂ ಅಷ್ಟೇ, BJP ಆದರೂ ಸರಿ ಕಾಂಗ್ರೆಸ್ ಆದರೂ ಸರಿ ನಮಗೋಸ್ಕರ ಏನು ಮಾಡ್ತಾ ಇಲ್ಲ. ಅವರ ಒಂದು ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಮಾಡ್ತಾರೆ, ಇದು ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಸರ್, ಈಗ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟು ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ನಡೀತಿದ್ಯಾ? ಅಭಿವೃದ್ಧಿ ಎಲ್ಲರೂ ಮಾಡಿದ್ದೇ ಮಾಡ್ತಾ ಇದ್ದಾರೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅದನ್ನೇ ಇವರು ಮಾಡ್ತಾ ಇದ್ದಾರೆ. ಸರ್, ಈಗ ಬಸ್ ಫ್ರೀ ಎಲ್ಲ ಬಿಟ್ಟರು, ಆಟೋದವರಿಗೆ ಸಮಸ್ಯೆ ಆಗಿದೆ? ವಿಲೇಜ್ ಸೈಡಲ್ಲಿ ಆಗಿದೆ, ಸಿಟಿ ಸೈಡಲ್ಲಿ ಆಗಿಲ್ಲ, ದೊಡ್ಡ ಸಮಸ್ಯೆ ಇದೆ. ಏನಂತ ಎಫೆಕ್ಟ್ ಏನಿಲ್ಲ. ಸರ್, ಏನು ಹೇಳ್ತೀರಿ ಕೊನೆಯದಾಗಿ ಸರ್ಕಾರಕ್ಕೆ ನಾನು ಹೇಳ್ತೀನಲ್ಲ, ಯಾವುದೇ ಸರ್ಕಾರ ಬಂದ್ರೂ ಜನಕ್ಕೆ ಒಳ್ಳೇದಾಗಬೇಕು, ನಮ್ಮ ಸೊಸೈಟಿಗೆ ಒಳ್ಳೇದಾಗಬೇಕು. ಆ ಥರ ಇದ್ದರೆ ಯಾವ ಸರ್ಕಾರ ಆದರೂ ಪರವಾಗಿಲ್ಲ ನಮಗೆ. ಕಾಂಗ್ರೆಸ್ BJP ಅನ್ನೋದು ಯಾವುದೂ ಇದಿಲ್ಲ. ಈ ಕರಪ್ಷನ್ ಅನ್ನೋದು ಇರಬಾರ್ದು. ಮೇಯ್ನಾಗಿ ಕರಪ್ಷನ್, ತುಂಬ ಕರಪ್ಷನ್ ಇದೆ. ಜನಕ್ಕೆ ಒಂದು ಒಳ್ಳೇದು ಮಾಡೋ ಒಂದು ಭಾವನೆಯಲ್ಲಿ ಯಾರೂ ಬರ್ತಾ ಇಲ್ಲ ಇಲ್ಲಿ. ಎಲ್ಲ ಇವಾಗ ಕಾಂಗ್ರೆಸ್ ಬಂದರೆ BJP ಮೇಲೆ ದೂರ್ತಾರೆ, BJP ಬಂದ ಮೇಲೆ ಕಾಂಗ್ರೆಸ್. ಇವ್ರು ಫೈಟ್ ಮಾಡೋದಕ್ಕೆ ನಮ್ಮನ್ನು ಬಲಿಪಶು ಮಾಡ್ಕೊಳ್ತಿದ್ದಾರೆ ಅಷ್ಟೇ. ರಾಜಕೀಯದ ಮಧ್ಯೆ ನಾವು ಕಷ್ಟಪಡ್ತಾ ಇದ್ದೀವಿ ಅಷ್ಟೇ. ಇವಾಗ ನೋಡಿ, ಇದು ನಮ್ಮ ಆಟೋದಲ್ಲಿ ರೂಲ್ಸ್ ಇರೋದು ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಮಾತ್ರ ಕಮರ್ಷಿಯಲ್ ಇರೋದು, ಹೌದ್ರಾ? ವೈಟ್ ಬೋರ್ಡ್ ರ್ಯಾಪಿಡೋ ಬೈಕು ಏನಕ್ಕೆ ಕಮರ್ಷಿಯಲ್ ಬಿಟ್ಟರು? ಇದು ಕರಪ್ಷನ್ ಅಲ್ಲ, ಇದು ರೂಲ್ಸಾ ಹೇಳಿ? ಇದು ರೂಲ್ಸಾ ಹೇಳಿ? ಬೈಕ್ನವರು ಹೌದು, ಇದು ಸೆಲ್ಫ್ ಯೂಸು. ಆಫೀಸ್ಗೆ ಹೋಗೋರು ಅಷ್ಟೇ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಗೌರ್ಮೆಂಟಿಂದ ಬಂದಿದ್ದ ಪ್ರಾಬ್ಲಮ್ ಅಲ್ಲ ಇದು. ಹೌದು, ರ್ಯಾಪಿಡೋ ಅನ್ನೋ ಬೈಕ್ ಬಂದ್ಬಿಟ್ಟು ಇದು ರೂಲ್ಸಲ್ಲಿ ಇಲ್ಲವೇ ಇಲ್ಲ. ಅದು ಇದೆಲ್ಲರಿಗೂ ಮುಟ್ಟುತ್ತೋ ನನಗೆ ಗೊತ್ತಿಲ್ಲ. ಇತ್ತೀಚೆಗೆ ಪ್ರತಿಭಟನೆ ಕೂಡ ಆಗಿತ್ತು. ಅದು ಏನು ಯೂಸ್ ಇಲ್ವಲ್ಲ. ಏನು ಸ್ಟೆಪ್ ತೊಗೊಂಡ್ರು ಗೌರ್ಮೆಂಟು? ಆವಾಗ BJP ಇರ್ಬೇಕಾದ್ರೂ ಸ್ಟ್ರೈಕ್ ನಡೀತು, ಕಾಂಗ್ರೆಸ್ ಬೇಕಾದ್ರೂ ಸ್ಟ್ರೈಕ್ ನಡೀತು. ಇಲ್ಲಿ ರೂಲ್ಸ್ ತೊಗೋಬೇಕಾದ್ರೆ ಕೋರ್ಟ್ ಅವರೇ ಹೇಳ್ತಾ ಇದ್ದಾರೆ ಈ ಥರ ಮಾಡಬಾರ್ದು ಅಂತ. ಅವ್ರನ್ನ ಏನು ಅಬ್ಜೆಕ್ಷನ್ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೆಂಥ ರೂಲ್ಸ್ ಇದು ಹೇಳಿ? ರೂಲ್ಸ್ ಅಂದರೆ ರೂಲ್ಸು, ಎಲ್ಲರಿಗೂ ರೂಲ್ಸು. ವೈಟ್ ಬೋರ್ಡು ಕಮರ್ಷಿಯಲ್ ಇಲ್ಲ, ಏನಕ್ಕೆ ಕೊಟ್ಟವ್ರೆ ಕಮರ್ಷಿಯಲ್ಗೆ ಹೇಳಿ? ಏನು ಹೇಳ್ತೀರಿ ಸರ್ಕಾರಕ್ಕೆ? ವೈಟ್ ಬೋರ್ಡ್ ಅವರು ಬಾಡಿಗೆ ಮಾಡಬೇಕಾ ಬೇಡ? ರೂಲ್ಸ್ ಇದೆಯಾ? ಫಸ್ಟ್ ರೂಲ್ಸ್ ಇದೆಯಾ? ವೈಟ್ ಬೋರ್ಡ್ ಕಮರ್ಷಿಯಲ್ ಇದೆಯಾ? ಫಸ್ಟ್ ಕ್ವಶನ್, ವೈಟ್ ಬೋರ್ಡ್ ಕಮರ್ಷಿಯಲ್ ಇದೆಯಾ? ಮತ್ತೇನಕ್ಕೆ ನಮಗೆ ಟ್ಯಾಕ್ಸು ಅದು ಇದ್ರಲ್ಲಿ ತೊಗೊಳ್ತಾರೆ? ಅವ್ರ ಟ್ಯಾಕ್ಸ್ ಓನ್ ಯೂಸು 10,000 20,000 ತೊಗೊಂಡು ಅವ್ರು ಬಂದುಬಿಟ್ಟು ಆರಾಮಾಗಿ ಕಡಿಮೆ ಬೆಲೆಗೆ ಹೊಡಿತಾರೆ. ಆಫೀಸ್ಗೆ ಹೋಗೋರು ಸಹ ಆ್ಯಪ್ ಬುಕ್ ಮಾಡಿಕೊಂಡು ಅವರು ಡ್ರಾಪ್ ಮಾಡ್ತಾರೆ. ಆವಾಗ ನಮ್ಮ ಜೀವನ ಏನಾಗಬೇಕು? ನಾವು ಇದನ್ನೇ ನಂಬ್ಕೊಂಡಿರೋದು ಹೇಳಿ? ನಾವು ಇದಕ್ಕೆ 3.5-4 ಲಕ್ಷ ಬಂಡವಾಳ ಹಾಕಿ ಏನೋ ಒಂದು ಮಾಡಬೇಕು ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಥರ ಮಾಡಿದ್ರೆ ಇದು ಎಂಥ ರೂಲ್ಸ್ ಇದು? ಫಸ್ಟ್ ನಮ್ಮ ಇಂಡಿಯನ್ ರೂಲಲ್ಲೇ ಈ ಥರ ಪ್ರಾಬ್ಲಮ್ ಇದೆ. ಇದ್ರಲ್ಲಿ ಪೊಲಿಟಿಷಿಯನ್ಸ್ ಎಂಥದ್ದು ಬಂತು? ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್, ಎಲ್ಲದಕ್ಕೂ ಸ್ಟ್ರಿಕ್ಟ್. ರೂಲ್ಸ್ ಅಂದರೆ ರೂಲ್ಸ್, ಎಲ್ಲದಕ್ಕೂ ರೂಲ್ಸ್ ಇರಬೇಕು ಅಲ್ಲೂರಾ? ಟ್ಯಾಕ್ಸಿ ಆಗಿರಬೇಕು, ಜನಸಾಮಾನ್ಯರು ಓಡಾಡೋ ಗಾಡಿ ಅವರಿಗೆ ಸ್ವಂತಕ್ಕಾಗಿರ್ಬೇಕು ಅಂತ ಹೇಳ್ತೀವಿ. ಇದು ಹಾಳಾಗ್ತಾ ಇದೆಯಾ ಅಷ್ಟೇ. ನಾವು ಇವಾಗ ನೋಡಿ ಒಂದು ದಿವಸಕ್ಕೆ 2,500-3 ಸಾವಿರ ರೂಪಾಯಿ ಮಾಡ್ತಾಯಿದ್ವಿ. ಇವಾಗ 1,000 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. ಏನು ಕಾರಣ ಅಂದರೆ ರ್ಯಾಪಿಡೋ ಬೈಕ್ಸ್. ಏನು ಮಾಡ್ತಾಯಿದ್ರು ಕೋರ್ಟಲ್ಲಿ ಹೆಂಗೆ ಪರ್ಮಿಷನ್ ಕೊಟ್ಟರು? ಇದು ಓಲಾ ಊಬರ್ಗೆ ಹೇಗೆ ಪರ್ಮಿಷನ್ ಕೊಟ್ಟರು? ಅದು ಫಸ್ಟ್ ಅವ್ರ ಫಾಲ್ಟು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.